ಹಬ್ಬದ ಟೈಮ್ ಬಂದರೆ ಸಾಕು ಏನಪ್ಪ ನಾವು ದೇವರಿಗೆ ನೈವೇದ್ಯ ಇಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ನನ್ನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಹಬ್ಬ ಅಂತ ಬಂದರೆ ಸಾಕು ಪೂಜೆಗೆ ಅಂತ ದೇವರಿಗೆ ನಾವು ಏನಾದರೂ ನೈವೇದ್ಯಕ್ಕೆ ಇಡಲೇಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ರುಚಿಯಾಗಿರುವಂತಹ ಸಿಹಿ ಅವರೆಕಾಳಿನ ಪೊಂಗಲ್ ನಾನು ಮಾಡಿದ್ದೀನಿ. ಸೊ ಇದು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ದೇವರ ನೈವೇದ್ಯಕ್ಕೂ ಕೂಡ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಮಾಡಲಿದ್ದಕ್ಕೆ ನಾನಿಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ 1 ಕಪ್ ಆಗೋಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಸೊ ನೋಡಿ ಕಂಪ್ಲೀಟ್ ನಾನು 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಬೆಲ್ಲ ಕರಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಕೈ ಬಿಡ್ದಿರ ಬೆಲ್ಲನ ನೀಟಾಗಿ ಈ ಥರ ಬೆಲ್ಲ ಕಂಪ್ಲೀಟಾಗಿ ಕರಗೋವರೆಗೂ ನಾವು ನೀಟಾಗಿ ಕೈಯನ್ನು ಆಡಿಸ್ತಾ ಇರಬೇಕು. ಮತ್ತೆ ಗಂಟೆ ಇರುವಂತಹ ಅದನ್ನೆಲ್ಲವೂ ಕೂಡ ನಾವು ಸೌಟ್ ಸಹಾಯದಿಂದ ನೀಟಾಗಿ ನಾವು ಕರಗಿಸ್ಕೊಳ್ಬೇಕು. ಸೊ ಈಗ ನೋಡಿ ಕಂಪ್ಲೀಟಾಗಿ ಬೆಲ್ಲವು ನೀಟಾಗಿ ಕರಗಿದೆ. ಸೊ ಇದನ್ನು ನಾವು ನೀಟಾಗಿ ಈ ಬಿಳಿ ನೊರೆವರೆಗೂ ಹೋಗೋವರೆಗೂ ನಾವು ಬೆಲ್ಲನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ, ಇದು ಬಿಳಿ ನೊರೆ ಹೋಗೋವರೆಗೂ ನಾವು ಬೆಲ್ಲನ ನೀಟಾಗಿ ಬಿಸಿ ಮಾಡ್ಕೊಳ್ಬೇಕು. ನೋಡಿ ಕಂಪ್ಲೀಟಾಗಿ ಬಿಳಿ ನೊರೆ ಎಲ್ಲವೂ ನೀಟಾಗಿ ಕೆಂಪು ಬಣ್ಣಕ್ಕೆ ಬರೋ ಥರ ಇರುತ್ತೆ. ಸೊ ಆಗಲೇ ನೋಡ್ತಿರಲ್ಲ ಬೆಳ್ಳಗಿತ್ತು, ಈಗ ನೋಡಿ ಕೆಂಪಿಗೆ ಟರ್ನ್ ಆಗುತ್ತೆ. ಸೊ ಕೆಂಪೆಲ್ಲ ಬಂದಾದಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈಗ ನೋಡಿ ಕೆಂಪು ನೊರೆ ಎಲ್ಲ ಬಂದಿದೆ. ಸೊ ಬಿಳಿ ನೊರೆ ಎಲ್ಲ ಹೋಗಿ ಕೆಂಪು ನೊರೆ ಬಂದಮೇಲೆ ನಾವಿಲ್ಲಿ ಇದಕ್ಕಿರುವಂತಹ 1 ಕಪ್ ಆಗೋಷ್ಟು ನಾನಿಲ್ಲಿ ಇದಕ್ಕಿನ ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ಹೆಸರುಬೇಳೆನೂ ಕೂಡ ತೊಗೊಂಡಿದ್ದೀನಿ. ಹೆಸರುಬೇಳೆ ಬೇಕಾದ್ರೆ ನೀವು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಬೋದು, ಬಟ್ ನಾವಿಲ್ಲಿ 2 ಟೇಬಲ್ ಸ್ಪೂನಷ್ಟನ್ನು ತೊಗೊಂಡಿದ್ದೀನಿ. ಇವೆಲ್ಲವೂ ನೀಟಾಗಿ ಬೆಲ್ಲದಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು, ಅಥವಾ ಆ ಥರ ನೀಟಾಗಿ ಕುದಿಸ್ಕೊಳ್ಬೇಕು. ಕುದಿ ಬಂದಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ತೊಗೊತಾ ಇದ್ದೀನಿ. ಸೊ 1:1 ಅಂದರೆ 1 ಕಪ್ ಆಗೋಷ್ಟು ಬೆಲ್ಲಕ್ಕೆ ನಾನು 1 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇವೆಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಕುದಿನ ಬಂದಾದಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ನಾನು ಮತ್ತೆ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇವೆಲ್ಲವೂ ನೀಟಾಗಿ ಒಂದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿಬೇಕಾಗುತ್ತೆ. ಈಗ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಕುದಿಯೋವರೆಗೂ ನಾವು ನೀಟಾಗಿ ಕುದಿಸ್ಕೊಳ್ಬಿಟ್ಟು ನಾವಿಲ್ಲಿ 1 ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 2 ರಿಂದ 3 ವಿಸಿಲಷ್ಟು ನಾನು ಬೇಯಿಸ್ಕೊತಾ ಇದ್ದೀನಿ. 2 ವಿಸಿಲೆಲ್ಲ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ 2 ವಿಸಿಲ್ ಆದಮೇಲೆ ನಾವು ಈ ಥರ ನೋಡ್ಬೋದು. ಸೊ ಈಗ ನೋಡ್ತಿದ್ದೀರಲ್ಲ, 2 ವಿಸಿಲೆಲ್ಲ ಆದಮೇಲೆ ಅಕ್ಕಿನೂ ಕೂಡ ನೀಟಾಗಿ ಬೆಂದಿರುತ್ತೆ, ಬೇಳೆನೂ ಕೂಡ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಅದೆಲ್ಲ ಆದಮೇಲೆ ನಾವಿಲ್ಲಿ 1 ಕಪ್ ಆಗೋಷ್ಟು ಹಾಲನ್ನು ತೊಗೊತಾ ಇದ್ದೀನಿ. 1 ಕಪ್ ಹಾಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, 1 ಕಪ್ ಹಾಲಿಗೆ 1 ಕಪ್ ನೀರನ್ನು ಹಾಕ್ಕೊಳ್ಬೇಕು. ಮತ್ತು 1 ಕಪ್ ಬೆಲ್ಲಗೆ ನಾನು ಇಲ್ಲಿ 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಎಲ್ಲವೂ ಕೂಡ 1:1 ಆಗಿ ನಾವಿಲ್ಲಿ ತೊಗೊಬೇಕಾಗುತ್ತೆ. ಸೊ ಇವೆಲ್ಲವೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಂಡ್ರೆ, ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ರುಚಿಯಾಗಿರುವಂತಹ ಸಿಹಿ ಖಾರ ಪೊಂಗಲ್ ನಾವು ರೆಡಿ ಇರುತ್ತೆ. ಸೊ ಇದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡ್ತಿದ್ರಲ್ಲ, ರುಚಿಯಾಗಿರುವಂತಹ ಸಿಹಿ ಅವರೆಕಾಳಿನ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಸೊ ಇದನ್ನು ದೇವರ ನೈವೇದ್ಯಕ್ಕಾಗಲಿ ಅಥವಾ ಮನೆಗೆ ಯಾರೇ ಗೆಸ್ಟ್ ಬಂದರೂ ಕೂಡ ನಾವು ಈ ಥರ ಒಂದು ಸಿಹಿನ ಮಾಡೋದ್ರಿಂದ ಅವರು ಕೂಡ ಖುಷಿಯಾಗ್ತಾರೆ, ದೇವರು ಕೂಡ ತುಂಬ ಖುಷಿಯಾಗ್ತಾರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸಿಹಿ ಪೊಂಗಲ್ನ ಮನೇಲಿ ಮಾಡಿದ್ರೆ ತಪ್ಪದೇ ಮಾಡಿ, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.